ಅದು ಗೊತ್ತಿರಲ್ಲ. ನಾವು ನಮ್ಮ ರೀತಿನೇ ಮಾಡಕ್ ಹೋಗಿ ಅದ್ರಲ್ಲಿ ಫೇಲ್ಯೂರ್ ಆದಾಗ ಕೊನೆಗೆ ನಾವು ಅದರಲ್ಲೂ ಡಿಸಪಾಯಿಂಟ್ ಆಗ್ತೀವಿ. ಸೊ ಹಾಗಾಗಿ ನಾವು ಯಾಕೆ ಓದ್ತೀವಿ ಅನ್ನೋಕೆ ಮುಂಚೆ ಯಾಕೆ ಈ ಕೋರ್ಸ್ ಮಾಡ್ತಾ ಇದೀವಿ, ಇದರಿಂದ ನಮಗೆ ಬೆನಿಫಿಟ್ ಏನು, ಇದನ್ನ ಮಾಡಿದ ಮೇಲೆ ನಮ್ಗೆ ಯಾವ ರೀತಿ ಇದು ಉಪಯೋಗ ಆಗುತ್ತಾ ಇಲ್ವಾ, ಆಗೋದಿದ್ರೆ ಯಾವ ತರ ಮಾಡ್ಕೋಬೇಕು, ಎಷ್ಟು ಉಪಯೋಗಕ್ಕೆ ಮಾಡ್ಕೋಬೇಕು, ಕಲಿಯೋದು ಅಟ್ಲೀಸ್ಟ್ ಒಂದು ಲೆವೆಲ್ಗೆ ಬರೋ ಅಷ್ಟೊತ್ತಿಗೆ ನನ್ನಲ್ಲಿ ಬೇರೆ ಸ್ಕಿಲ್ಸು ಮತ್ತೆ ಈ ನಾಲೆಡ್ಜ್ ಎರಡೂ ಇದೆಯಾ ಅನ್ನೋದು ಒಂದು ಕಾಂಪ್ರಹೆನ್ಸಿವ್ ವ್ಯೂ ಇಟ್ಕೊಳ್ಳಿಲ್ಲ ಅಂದಾಗ ನಾವು ಓದಿದ್ದು ನಮ್ಗೆ ಉಪಯೋಗಕ್ಕೆ ಬರೋದಿಲ್ಲ. ಅಂದ್ರೆ ಇಂಥ ವಿಷಯಗಳಲ್ಲಿ ಗುರಿಯನ್ನ ಇಟ್ಕೊಳ್ಳೋದು ಮೊದಲು ಮುಖ್ಯ. ಹೌದು, ಬರೀ ಅನುಕರಣೆಯಿಂದ ಇದು ಸಾಧಿಸೋಕ್ಕಾಗೋದಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಆಗ್ಲಿ, ಈ ಗುರಿಯನ್ನ ನಾವು ಕಂಡುಕೊಳ್ಳೋದು ಹೇಗೆ? ಇದು ಗುರಿಯನ್ನ ಅದೇ ಹೇಳಿದ್ದು ಸ್ಟೆಪ್ ಬೈ ಸ್ಟೆಪ್ ಅಂತ ತಿಳ್ಕೋಬೇಕು. ಇವಾಗ ನಾವು ಯಾವುದೇ ಒಂದು ಗುರಿ, ಬಸ್ ಅಂತ ಹಿಡಿಬೇಕಾದ್ರೆ ನಾವು ಅದು ಒಂದು ಗುರಿ ಇದ್ರೇನೆ, ಇವಾಗ ಮೈಸೂರಿಗೆ ಹೋಗ್ಬೇಕು ಅಂತ ಅನ್ಕೊಂಡು ಮೈಸೂರಿಗೆ ಹೋಗೋ ಬಸ್ಸನ್ನೇ ಹಿಡಿತೀವಿ. ಸೊ ನಾವು ಯಾವಾಗ ಮೈಸೂರು ಬಸ್ಸನ್ನು ಹೋಗಿ ಹಿಡಿತೀವಿ, ಈಗ ನಾನು ಮೈಸೂರಿಗೆ ಹೋಗ್ತೀನಿ ಅನ್ನೋದಕ್ಕೆ ಮುಂಚೆ ನನಗೆ ಒಂದು ಗ್ಯಾರಂಟಿ ಇರಬೇಕು, ಏನು, ನಾನು 3 ಅವರ್ ಕೂತ್ಕೊಳ್ಳೋಕ್ಕೆ ರೆಡಿ ಇರೋದೀನಿ ಅಂತ. ಇವಾಗ ಅಟ್ಲೀಸ್ಟ್ ಮಿನಿಮಮ್ 3 ಅವರ್ ಆಗುತ್ತೆ. ಬಸ್ಸಲ್ಲೇನೋ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ಎಕ್ಸಾಮ್ನಲ್ಲಿ ಮಾತ್ರ 3 ಅವರ್ ಗ್ಯಾರಂಟಿ. ಆ 3 ಅವರ್ ನಾನು ಏನ್ ಮಾಡ್ತೀನಿ ಅನ್ನೋದು ನನ್ನ ಫ್ಯೂಚರ್ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಆ 3 ಅವರ್ನ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಅಥವಾ ಏನೋ ಯೋಚನೆ ಮಾಡ್ಕೊಂಡು ಅಥವಾ ಏನೇನೋ ಬರ್ಕೊಂಡು ಇರ್ರೆಲೆವೆಂಟ್ ಆಗಿರೋದು ಬರ್ಕೊಂಡು ಮಾಡಿದಾಗ ನನಗೆ ಲಾಸ್ ಆಗುತ್ತೆ. ಹಾಗಾಗಿ ನನ್ನ ಗುರಿ ಆ 3 ಅವರ್. ಸೊ ಈಗ ಯಾವುದೇ ಸಬ್ಜೆಕ್ಟ್ ನಾನು ಓದ್ತಿದ್ದಾಗ 3 ಅವರು ನನ್ನ ಕೈಲಿ ಬರೀಲಿಕ್ಕಾಗತ್ತಾ, 3 ಅವರು ಫಸ್ಟ್ ಆಫ್ ಆಲ್ ಕೂರ್ಲಿಕ್ಕಾಗತ್ತಾ ಅನ್ನೋದು. ಯಾಕೆಂದ್ರೆ ನಾವು ಯಾವುದೇ ಅಭ್ಯಾಸ ಮಾಡುವಾಗ ಕಂಟಿನ್ಯೂಸ್ 3 ಅವರ್ ಕೂತಿರೋದಿಲ್ಲ. ಈಗ ಕ್ಲಾಸಲ್ಲೂ ಡಿಸ್ಟ್ರಾಕ್ಷನ್ಗಳು ಆಗ್ತಾನೆ ಇರ್ತವೆ, ಅಥವಾ ನಾವು ಓದಕ್ ಕೂತಾಗಂತೂ ತುಂಬಾನೇ ಡಿಸ್ಟ್ರಾಕ್ಷನ್ ಆಗ್ತಿರ್ತವೆ. ಕಂಟಿನ್ಯೂಸ್ ಆಗಿ ನಾನು ಯಾವತ್ತಾದ್ರೂ 3 ಅವರ್ ಕೂತು ಪ್ರಾಕ್ಟೀಸ್ ಮಾಡಿ ಏನಾರು ಒಂದು ಕಂಟಿನ್ಯೂಸ್ ಆಕ್ಟಿವಿಟಿ ಮಾಡಿದೀನ ಅನ್ನೋದು ನೋಡ್ಬೇಕು. ಮತ್ತೆ ಇದರಲ್ಲಿ ಬರೇ ಓದೋದಲ್ಲ, 3 ಅವರ್ ಬರೀಬೇಕು. ಸೊ ಬರೀಲಿಕ್ಕೆ ನನ್ನ ಕೈಲಿ ಆಗುತ್ತಾ, ಈಗ ಒಂದು 10 ನಿಮಿಷನೇ ಬರೆಯಕ್ಕಾಗತ್ತಾ, ಅರ್ಧ ಗಂಟೆನೇ ಬರೆಯಕ್ಕಾಗತ್ತಾ, ಹಾಗಾಗಿ 3 ಅವರೇ ಬರೆಯಕ್ಕಾಗತ್ತಾ ಅನ್ನೋದನ್ನ ಫಸ್ಟ್ ನಾವು ಗುರಿನ ಡಿಟರ್ಮಿನ್ ಮಾಡ್ಬೇಕು. ಅಂದ್ರೆ ನನ್ನ ಕೈಲಿ ಸಾಧ್ಯ ಇದೆಯಾ. ಈಗ ನನಗೆ ಈಗ ಒಂಥ ಫುಟ್ಬಾಲ್ ಆಡ್ದಂಗೆ, ಈಗ ಫುಟ್ಬಾಲ್ ಆಡೋರು ಸುಮ್ಮನೆ ಬಾಲ್ ಒದಿಯೋದ್ರಿಂದ ಅವರು ಫುಟ್ಬಾಲ್ ಆಡ್ಲಿಕ್ಕೆ ಆಗಲ್ಲ. ಅವ್ರಿಗೆ 1.5 ಅವರ್ ಫೀಲ್ಡ್ ಅಲ್ಲಿ ಕಂಟಿನ್ಯೂಸ್ ಆಗಿ ಓಡೋವಂತ ಸ್ಟಾಮಿನಾ ಇದ್ರೇನೆ ಅವ್ರು ಫುಟ್ಬಾಲ್ ಆಡ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಅವ್ನು ನನ್ಗೆ ಓಡೋದೇ ಇಲ್ಲ, ನಾನು ನಿಂತಿದ್ದ ಜಾಗದಲ್ಲೇ ನಿಂತಿರ್ತೀನಿ, ಬಾಲ್ ನನ್ನ ಹತ್ರಕ್ಕೆ ಬರ್ಲಿ ಅಂದ್ರೆ ಕಷ್ಟ ಆಗತ್ತೆ, ಸೇರಿಸ್ಕೊಳ್ಳೋದು ಇಲ್ಲ, ಅವನು ಆಡೋದಕ್ಕೂ ಆಗೋದಿಲ್ಲ. ಹಾಗೆ ಇದರಲ್ಲೂ ಅಷ್ಟೇ, ಈಗ ಸುಮ್ಮನೆ ನಾನು ಹೋಗಿ ಕೂತ್ಕೋತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕೂತಾಗ ನಾನು ಆ 3 ಅವರಲ್ಲಿ ನಾನು ಏನ್ ಮಾಡಬಲ್ಲೆ, ನನಗೆ ಎಷ್ಟು ಬರೀಬಲ್ಲೆ, ಆ 3 ಅವರಲ್ಲೇ ನಾನು ಸ್ಪೀಡ್ ಇನ್ಕ್ರೀಸ್ ಮಾಡಿ ಇನ್ನೂ ಜಾಸ್ತಿ ಬರೀಬಲ್ಲೆನಾ, ಇದು ಅದೇ 3 ಅವರ್ನ ನಾನು ಸ್ವಲ್ಪ ಅದು ಇದು ಯೋಚನೆ ಮಾಡಿ ನಾನು ಟೈಮ್ ವೇಸ್ಟ್ ಮಾಡ್ತೀನ, ಇದನ್ನ ಡಿಟರ್ಮಿನ್ ಮಾಡ್ಕೋಬೇಕು. ಅಂದ್ರೆ ಇದಕ್ಕೆ ಪೂರ್ವಭಾವಿ ಸಿದ್ಧತೆಗಳು ತುಂಬಾ ಬೇಕಾಗತ್ತೆ, ಮಾನಸಿಕವಾಗಿ ಮೊದಲು ಸಿದ್ಧವಾಗಬೇಕು. ಕರೆಕ್ಟ್. ಆಕ್ಚುಲಿ ಇದೆಲ್ಲ ಪ್ಲಾನಿಂಗಿಗೆ ಬರುತ್ತೆ. ಈಗ ಮನೆ ಕಟ್ಟದಂಗೆ ನಾವು ಸುಮ್ಮನೆ ಮನೆ ಕಟ್ಲಿಕ್ಕೆ ಆಗೋದಿಲ್ಲ. ಮನೆ ಕಟ್ಟಕ್ ಮುಂಚೆನೆ ನಮ್ಮ ಹತ್ರ ಪ್ಲಾನ್ ಅಂತ ಇರಬೇಕು, ಒಂದು ಮಾಡೆಲ್ ಅಂತ ಇರಬೇಕು, ಒಂದು ಅಟ್ಲೀಸ್ಟ್ ಒಂದು ಐಡಿಯಾ ಅಂತ ಇರಬೇಕು. ಇದು ಎಕ್ಸಾಮು ಹಾಗೇನೆ. ಈಗ ವರ್ಷ ಪೂರ್ತಿ ನಾವು ಮಾಡ್ತಿರೋದು ನಮ್ಮ ಫೈನಲ್ ಅಟೆಂಪ್ಟ್ಗೋಸ್ಕರ. ಆ ಅಟೆಂಪ್ಟ್ ನ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ನಾವು ಓದಿದಾಗ ನಾವು ಯಾಕೆ ಓದ್ತಿದೀವಿ ನಮ್ಗೆ ಗೊತ್ತಾಗೋದಿಲ್ಲ, ನಾವು ಓದಿದ್ದು ನಮಗೆ ದಕ್ಕೋದಿಲ್ಲ. ಸುಮ್ಮನೆ ಎಲ್ಲ ಇವಾಗ ಯಾವ ಮಕ್ಕಳಲ್ಲೂ ಇನ್ಫಾರ್ಮೇಶನ್ ಇಲ್ಲ ಅಂತಲ್ಲ, ಇನ್ಫಾರ್ಮೇಶನ್ ಇರುತ್ತೆ, ಆದ್ರೆ ಇರೋ ಇನ್ಫಾರ್ಮೇಶನ್ ಸರಿಯಾಗಿ ಆರ್ಗನೈಸ್ ಆಗೋದಿಲ್ಲ. ಒಂದು ಇರೋ ಇನ್ಫಾರ್ಮೇಶನ್, ಯಾವ ಇನ್ಫಾರ್ಮೇಶನ್ ರಿಲೆವೆಂಟು, ಯಾವ ಇನ್ಫಾರ್ಮೇಶನ್ ಇರ್ರಿಲೆವೆಂಟು ಅನ್ನೋದು ಗೊತ್ತಾಗೋದಿಲ್ಲ. ಮೂರನೇದು, ಯಾವ ಇನ್ಫಾರ್ಮೇಶನ್ ಎಷ್ಟು ತಿಳ್ಕೋಬೇಕು, ಯಾವ್ದು ಡೀಟೇಲ್ ಆಗಿ ತಿಳ್ಕೋಬೇಕು, ಯಾವ್ದು ಕಮ್ಮಿ ತಿಳ್ಕೋಬೇಕು ಅನ್ನೋ ಒಂದು ಐಡಿಯಾ ಇರೋದಿಲ್ಲ. ಸೊ ಇಲ್ಲನೇ ನಮ್ಗೆ ಯಾವ್ದಕ್ಕೆ ನಾವು ಉಪಯೋಗಿಸ್ತಿದೀವಿ ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ಇದು ಏಮ್ಲೆಸ್ ಆಗೋಗ್ಬಿಡುತ್ತೆ. ಅಂದ್ರೆ ಇದಕ್ಕೆ ಒಂದು ರೀತಿಯ ಮಾನಸಿಕ ಸಿದ್ಧತೆ ಅಂತ ನಾನು ಆಗ್ಲೇ ಕೇಳಿದ ಹಾಗೆ ಇದಕ್ಕೆ ಒಂದು ಕ್ರಮಬದ್ಧವಾದ ತರಬೇತಿ ಕೂಡ ಬೇಕು. ನಮ್ಮನ್ನು ನಾವು ತರಬೇತಿ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಆ ಸಾಮರ್ಥ್ಯ ಇದೆಯೋ ಇಲ್ವೋ ಅಂತ ಹೇಗೆ ತಿಳ್ಕೊಳ್ಳೋದು? ಇಲ್ಲ, ಸಾಮರ್ಥ್ಯ ಅನ್ನೋದು ಪ್ರತಿಯೊಂದು ಇವಾಗ ಯಾವುದೂ ಹುಟ್ಟದಾಗಿಂದ ಬರೋದಿಲ್ಲ. ಅದು ಎಸ್ಪೆಷಲಿ ಇದು ಸ್ಟಡೀಸ್ ಸಂಬಂಧಪಟ್ಟಿದ್ದು ಏನೇ ಇದ್ರು ಕಲಿಕೆಯಿಂದನೇ ಬರೋದು. ಈಗ ಯಾರು ಹುಟ್ಟಿದ ತಕ್ಷಣ ಬರೆಯೋದಿಕ್ ಸಾಧ್ಯ ಇಲ್ಲ, ಕಲ್ತ್ಬಿಟ್ಟೆ ಬರೆಯೋದು ಕಲಿಬೇಕು. ಹಾಗಾಗಿ ಬರೆಯೋದನ್ನ ಎಲ್ಲರೂ ಕಲಿಬೋದು, ಓದೋದನ್ನ ಎಲ್ಲರೂ ಕಲಿಬೋದು. ಯಾವ ಭಾಷೆನಾರು ಪರವಾಗಿಲ್ಲ, ಆ ಭಾಷೆ ಒಂದು ಗೊತ್ತಿರೋದ್ರಿಂದ ಓದೋದನ್ನ ಬರೆಯೋದನ್ನ ಕಲಿಬೋದು. ನಾವು ಏನ್ ಮಾಡ್ತೀವಿ, ಓದೋದು ಬರೆಯೋದು ಅಷ್ಟಕ್ಕೆ ಸೀಮಿತ ಮಾಡ್ಬಿಡ್ತೀವಿ. ಆ ಓದಿದ್ದನ್ನ ಏನ್ ಮಾಡ್ತೀವಿ ಅಥವಾ ಬರೆಯೋವಾಗ ಏನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಮತ್ತೆ ನೆಕ್ಸ್ಟ್ ಪ್ಲಾನಿಂಗ್ ಹೋಗಲ್ಲ. ಇಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅನ್ನೋದು ಏನ್ ಮಾಡ್ತೀವಿ, ಇಲ್ಲಿ ಫೋಕಸ್ ಮಾಡ್ತಿಲ್ಲ. ಅವರು ಬರೀ ಸಬ್ಜೆಕ್ಟ್ ಫೋಕಸ್ ಜಾಸ್ತಿ ಆಗೋಗಿದೆ, ಇಂಡಿವಿಜುವಲ್ ಫೋಕಸ್ ಇಲ್ಲ.
ಈಗ ನಾವು ಸ್ಟೂಡೆಂಟ್ ಪ್ರಕಾರ ನಾವು ಎಜುಕೇಶನ್ ಡಿಟರ್ಮಿನ್ ಮಾಡಬೇಕೆ ಹೊರತು ಎಜುಕೇಶನ್ ಪ್ರಕಾರ ಸ್ಟೂಡೆಂಟ್ಸ್ ಡಿಟರ್ಮಿನ್ ಮಾಡಿದಾಗ ಸ್ಟೂಡೆಂಟ್ಸ್ ಏನಾಗುತ್ತೆ ಅದು ನಾವು ಕೊಡೋದಿಷ್ಟು ನೀವು ಏನಾರ ಮಾಡಿ ಅಂತಂದಾಗ ಏನಾರ ಮಾಡಿ ಅಂದಾಗ ಅಲ್ಲಿ ಅನ್ಸೈಂಟಿಫಿಕ್ ಆಗೋಗ್ಬಿಡುತ್ತೆ. ಒಬ್ಬೊಬ್ರು ಒಂದೊಂದು ಮಾರ್ಗ ಅನುಸರಿಸ್ತಾರೆ. ಆಮೇಲೆ ಯಾರು ಸಕ್ಸಸ್ ಆಗ್ತಾರೆ ಅನ್ನೋದು ಅವ್ರು ಅನುಸರಿಸಿರೋ ಮಾರ್ಗದಿಂದ ಡಿಟರ್ಮಿನ್ ಆಗೋದಿಲ್ಲ, ಬೇರೆ ಯಾವ್ದರಿಂದ ಕಾರಣದಿಂದನೇ ಡಿಟರ್ಮಿನ್ ಆಗುತ್ತೆ. ಹಾಗಾಗೇನೆ ಇವತ್ತು ಪ್ರತಿಯೊಬ್ರು ಅನ್ಕೊಳ್ಳೋದೇನೋ ಸುಮ್ಮನೆ ಓದ್ಬಿಟ್ರೆ ನಾವು ಪಾಸ್ ಆಗ್ಬಿಡ್ತೀವಿ, ಜಾಸ್ತಿ ಓದಿದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಇದೆಲ್ಲ ಮೂಢನಂಬಿಕೆಗಳು. ಇದರಲ್ಲಿ ಯಾವುದೂ ಹುರುಳಿಲ್ಲ, ಯಾವುದೂ ತಿರುಳಿಲ್ಲ. ಯಾವಾಗ ನಾವು ಜಾಸ್ತಿ ಓದಿದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತೀವಿ, ಬಹಳ ಜನ ಮಕ್ಕಳಲ್ಲಿ ಅಯ್ಯೋ ನಾನು ಓದೇ ಇಲ್ಲ ಅನ್ನೋದೊಂದು ಬರುತ್ತೆ. ಈಗ ನನಗೆ ಗೊತ್ತಿಲ್ಲ ಅಂತ ಯಾವುದೋ ಒಂದು ಆನ್ಸರ್ನ ನಾನು ಅಟೆಂಪ್ಟ್ ಮಾಡಿದಾಗ ನನಗೆ ಆಕ್ಚುಲಿ ಗೊತ್ತಿದ್ರು ಕೂಡ ಏನು ಬರೀಲಿಕ್ಕೆ ಆಗೋದಿಲ್ಲ. ಏನ್ ಗೊತ್ತು ಅಟ್ಲೀಸ್ಟ್ ಒಂದು ವಿಷಯನಾರ ಗೊತ್ತಾ ಅಂತ ಶುರು ಮಾಡಿದಾಗ ಅಟ್ಲೀಸ್ಟ್ 1ರಿಂದ 10 ವಿಷಯ ಬರುತ್ತೆ, 1ರಿಂದ ಅಟ್ಲೀಸ್ಟ್ 2 ವಿಷಯನಾರ ಬರುತ್ತೆ. ಹಂಗೆ ಬರೀತಾ ಇದ್ರೆ ಇನ್ನೂ ಒಂದು ಬರ್ತಾ ಇರುತ್ತೆ. ಬಟ್ ನಾವು ಮುಂಚೆನೆ ನನಗಿದು ಗೊತ್ತಿಲ್ಲ ಅಂತ ಅನ್ಕೊಂಡಾಗ ಗೊತ್ತಿಲ್ಲದೆ ಇರಕ್ಕೆ ಸಾಧ್ಯ ಇರಲ್ಲ. ಯಾಕೆಂದ್ರೆ ಏನಾರು ಒಂಚೂರು ಅದ್ರ ಬಗ್ಗೆ ತಿಳ್ಕೊಂಡಿರ್ತೀವಿ, ಎಲ್ಲೋ ಓದಿರ್ತೀವಿ, ಏನೋ ಮಾಡಿರ್ತೀವಿ. ಯಾಕೆಂದ್ರೆ 1 ವರ್ಷ ಅಥವಾ 1 ಸೆಮೆಸ್ಟರು ಅದಕ್ಕೆ ನಾವು ಟೈಮ್ ಕೊಟ್ಟಾಗ ಅದು ಎಲ್ಲೋ ಒಂದು ಮೂಲೆಯಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ ರೆಕಾರ್ಡ್ ಎಲ್ಲಾಗಿದೆ ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ. ಹಾಗಾದ್ರೆ ಈ ಗೊತ್ತಿಲ್ಲ ಅನ್ನೋ ನಕಾರಾತ್ಮಕ ಭಾವನೆಯಿಂದಾನೇ ನಾವು ಈ ಪರೀಕ್ಷೆಗಳನ್ನ ನಾವು ಎದುರಿಸಬಾರದು. ಪರೀಕ್ಷೆ ಒಂದೇ ಅಲ್ಲ, ಲೈಫ್ನು ನಕಾರಾತ್ಮಕ ಇದ್ರೆ ಅದು ನಕಾರಾತ್ಮಕವಾಗಿ ರಿಸಲ್ಟ್ ಬರುತ್ತೆ. ಅದಕ್ಕೆ ನಾವು ಆದಷ್ಟು ಆಗಲ್ಲ ಅನ್ನಕ್ಕಿಂತ ಯಾಕೆ ಆಗಲ್ಲ ಅನ್ನೋದನ್ನ ಚಾಲೆಂಜ್ ಆಗಿ ತಗೋಬೇಕು. ಈಗ ಬಹಳ ಜನ ಹೇಳೋದೇನು, ನಾವು ಪಾಸಿಟಿವ್ ಥಿಂಕಿಂಗ್ ಅಂತಂದ್ರೆ ನಾವು ಅನ್ಕೊಳ್ಳೋದು ಈಗ ನಾನು ಫಸ್ಟ್ ರ್ಯಾಂಕ್ ಬರ್ತೀನಿ ಅನ್ನೋದು ಪಾಸಿಟಿವ್ ಥಿಂಕಿಂಗ್ ಅನ್ಕೋತಾರೆ. ಆಕ್ಚುಲಿ ಫಸ್ಟ್ ರ್ಯಾಂಕ್ ಬರ್ತೀನಿ ಅನ್ನೋದು ನೆಗೆಟಿವ್ ಥಿಂಕಿಂಗ್. ಇದು ಬಹಳ ಜನಕ್ಕೆ ಅರ್ಥ ಆಗಲ್ಲ. ಅವ್ರೇನ್ ಅನ್ಕೊಂತಾರೆ, ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ರೆ ಪಾಸಿಟಿವ್ ಥಿಂಕಿಂಗ್, ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ರೆ ನೆಗೆಟಿವ್ ಥಿಂಕಿಂಗ್. ಹೇಗಾಗತ್ತೆ ಅಂದ್ರೆ ನಾನ್ ಫಸ್ಟ್ ರ್ಯಾಂಕ್ ಬರ್ತೀನಿ ಅಂದಾಗ ನಾನೇನ್ ಹೇಳ್ತಿರ್ತೀನಿ, ಬೇಕಿದವರೆಲ್ಲ ನನಗಿಂತ ಕಮ್ಮಿ ಮಾರ್ಕ್ಸ್ ತಗೋಬೇಕು, ಮಿಕ್ಕಿದವ್ರು ನನಗಿಂತ ಕಮ್ಮಿ ಮಾರ್ಕ್ಸ್ ತಗೋಬೇಕು ಅಂದ್ರೆ ಅದು ನೆಗೆಟಿವ್ ಥಿಂಕಿಂಗ್ ಒಂದು. ಇನ್ನೊಂದು ಮೇಜರ್ ಪ್ಲೇನ್ ಅಂದ್ರೆ ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅಂದಾಗ ನಾನು ಸೆಕೆಂಡ್ ರ್ಯಾಂಕ್ ಬರಬಾರ್ದು ಅನ್ನೋದು ನೆಗೆಟಿವ್ ಥಿಂಕಿಂಗ್. ಅವಾಗ ನಾನು ಫಸ್ಟ್ ರ್ಯಾಂಕೇ ಬರಬೇಕು ಅಂತ ನಾನು ಬರೆಯಕ್ ಹೋದಾಗ ಫಸ್ಟ್ ರ್ಯಾಂಕ್ ಬರೋದು ನನ್ನ ಕೈನಲ್ಲಿಲ್ಲ. ಯಾಕೆಂದ್ರೆ ಬೇರೆಯವ್ರು ಹೇಗೆ ಬರೀತಾರೆ ನನ್ನ ಕಂಟ್ರೋಲ್ ಅಲ್ಲಿ ಇರಲ್ಲ. ಇದನ್ನೇ ನಾನು ಈಗ ಗೇಮ್ಸ್ಗೆ ಬಂದಾಗ್ಲೂ ನಾನು ಅದನ್ನೇ ಹೇಳ್ತೀನಿ, ಯಾರು ನಾವು ಗೆಲ್ಬೇಕು ಅಂತ ಆಡಕ್ ಹೋಗ್ತಾರೆ ಅವ್ರು ಗೆಲ್ಲೋದು ಕಷ್ಟ. ಯಾಕೆಂದ್ರೆ ಗೆಲ್ಲೋದು ನಮ್ಮ ಕೈನಲ್ಲಿಲ್ಲ. ಈಗ ಕೃಷ್ಣ ಇಂದ ಹಿಡಿದು ಭಗವದ್ಗೀತೆಯಿಂದ ಹಿಡಿದು ಹೇಳ್ತಿರೋದು ಕರ್ಮಣ್ಯವಾಧಿಕಾರಸ್ತೆ ಅಂತ ಹೇಳ್ತಾ ಇದ್ರು ನಾವು ಅದನ್ನ ಪೂರ್ತಿ ಅರ್ಥ ಮಾಡ್ಕೊಂಡಿಲ್ಲ. ನಾವು ಅನ್ಕೊಳ್ಳೋದು ನಾವು ಗೆಲ್ಲೋದಕ್ಕೋಸ್ಕರ ಆಡ್ಬೇಕು ಅಂತ. ನಾವು ಗೆಲ್ಲೋದಕ್ಕೋಸ್ಕರ ಆಡಕ್ಕೆ ಗೆಲ್ಲೋದು ನಮ್ಮ ಕೈನಲ್ಲಿ ಇಲ್ಲ. ನಾವು ಇವಾಗ ಇನ್ನೊಂದು ಟೀಮ್ ಅಗೇನ್ಸ್ಟ್ ಆಡ್ತಿರ್ಬೇಕಾದ್ರೆ ನಾವು ಗೆಲ್ಲೋದು ಆ ಟೀಮ್ ಪರ್ಫಾರ್ಮೆನ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ನಮ್ಮ ಪರ್ಫಾರ್ಮೆನ್ಸ್ ಆ ಕ್ಷಣದಲ್ಲಿ ಆ ಟೈಮಲ್ಲಿ ಆ ಟೀಮ್ ಜೊತೆ ಈಗ ಯಾವ್ದೋ ಒಂದು ಟೀಮು ಬಹಳಷ್ಟು ಒಂದ್ ಟೈಮಲ್ಲಿ ವೀಕ್ ಅನ್ಸೋದು, ಇನ್ನೊಂದು ಟೈಮಲ್ಲಿ ಸ್ಟ್ರಾಂಗ್ ಅನ್ಬೋದು. ಬಿಕಾಸ್ ಆ ಕ್ಷಣದಲ್ಲಿ ಡಿಟರ್ಮಿನ್ ಆಗುತ್ತೆ. ನಮ್ ಕಂಟ್ರೋಲ್ ಇರೋದು ನಾವು ಚೆನ್ನಾಗಿ ಆಡ್ಬೇಕು ಅನ್ನೋದ್ರ ಮೇಲೆ ಅಷ್ಟೇ. ಅದು ಕ್ವಾಂಟಿಫೈಡ್. ಅದು ಅಟ್ಲೀಸ್ಟ್ ನಾನು ಲಾಸ್ಟ್ ಟೈಮ್ಗಿಂತ ಇದನ್ನ ಇವಾಗ ಪಾಸ್ ಮಾಡ್ಬೇಕಾದ್ರೆ ಚೆನ್ನಾಗಿ ಪಾಸ್ ಮಾಡ್ತೀನಿ, ಕರೆಕ್ಟಾಗಿ ಪಾಸ್ ಮಾಡ್ತೀನಿ. ಇದು ಸ್ಪೆಸಿಫಿಕ್ಸ್. ಇಲ್ಲಿ ಪಾಸಿಟಿವ್ ಥಿಂಕಿಂಗ್ ಬರುತ್ತೆ. ಅದು ಬಿಟ್ಬಿಟ್ರೆ ನಾನು ಗೆಲ್ಲೇಬೇಕಪ್ಪ ಅಂತ ಮಾಡಿದಾಗ ಅಲ್ಲಿ ಇವಾಗ ನೆಗೆಟಿವಿಟಿ ಜಾಸ್ತಿ ಆಗಿರೋದು. ಇವಾಗ ನಾನು ಗೆಲ್ಲೇಬೇಕು ಅಂತ ಮಾಡಿದಾಗ ಟೆನಿಕಾಸ್ಟ್ ಗೆಲ್ಬೇಕು ಅನ್ನೋದು ಬರುತ್ತೆ. ಟೆನಿಕಾಸ್ಟ್ ಅಂತ ಬಂದಾಗ ನಾವು ಬೇರೆ ಮಾರ್ಗಗಳು ಹಿಡಿಯೋಂಗಾಗುತ್ತೆ. ಸೊ ಇಲ್ಲೂ ಕೂಡ ಹಾಗೆ, ಈಗ ಪಾಸ್ ಆಗ್ಲೇಬೇಕು ಟೆನಿಕಾಸ್ಟ್ ಅಂತ ಅಂದಾಗ ಬೇರೆ ಮಾರ್ಗ, ಸುಲಭವಾದ ಮಾರ್ಗ ಹುಡುಕ್ತೀವಿ. ಕಾಪಿ ಹೊಡೆಯೋದು ಅಥವಾ ಅಲ್ಲಿಂದ ಇಲ್ಲಿಂದ. ಮತ್ತೆ ಈಗ ನೋಡಿ, ಕ್ವಶನ್ ಪೇಪರ್ ಸಿಕ್ತು ಅಂತ ಅಂದಾಗ ಟೆಕ್ನಿಕಲಿ ಏನಾಗಬೇಕು, ಯಾವ ಸ್ಟೂಡೆಂಟ್ಸ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಮ್ಗೆ ಯಾಕೆ ಬೇಕು ಕ್ವಶನ್ ಪೇಪರ್? ನಮ್ ಸಿಲೆಬಸ್ ನಮಗ್ ಗೊತ್ತಿರೋ ಪ್ರಶ್ನೆನೆ, ನಾವು ಓದಿರೋದೇನೆ, ಅದಕ್ಕೆ ಯಾಕೆ ನಮಗೆ ಕ್ವಶನ್ ಪೇಪರ್ ಬೇಕು ಅಂತ ಸುಮ್ನೆ ಇರ್ಬೇಕು. ಆದ್ರೆ ಕ್ವಶನ್ ಪೇಪರ್ ಸಿಕ್ತು, ಅದು ನಿಜವಾದ ಕ್ವಶನ್ ಪೇಪರೋ ಫೇಕ್ ಕ್ವಶನ್ ಪೇಪರೋ ಎರಡನೇ ಪ್ರಶ್ನೆ ಕೇಳೋದೇ ಇಲ್ಲ. ಯಾವ್ದೋ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂದ ತಕ್ಷಣ ಕ್ಯೂ ನಿಂತು 1/10 ದುಡ್ಡು ಕೊಟ್ಟು ಅದನ್ನ ತಗೋತಾರೆ ಹೊರತು, ಯಾಕೆಂದ್ರೆ ಇವ್ರಿಗೆ ಸುಲಭವಾದ ಮಾರ್ಗ ಬೇಕು. ಇವ್ರಿಗೆ ಪಾಸ್ ಆಗೋದೇ ಇಂಪಾರ್ಟೆಂಟ್, ಜಾಸ್ತಿ ಮಾರ್ಕ್ಸ್ ತಗೊಳ್ಳೋದೇ ಇಂಪಾರ್ಟೆಂಟೇ ಹೊರತು ನಮ್ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್ ಅಲ್ಲ. ಸೊ ಎಲ್ಲಿ ತನಕ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕು ಅಂತೀನಿ, ಅದು ಕರೆಕ್ಟ್ ಗುರಿ. ಎಲ್ಲಿ ತನಕ ನನ್ನ ಪರ್ಫಾರ್ಮೆನ್ಸ್ ಇದೇ ತರ ಬರಬೇಕು, ಇಷ್ಟೇ ಪರ್ಸೆಂಟೇಜ್ ಬರಬೇಕು, ನಾನು ಇಷ್ಟೇ ಸ್ಕೋರ್ ಮಾಡಬೇಕು ಅಂತ ಅನ್ಕೋತೀನಿ, ಅದು ನನ್ನ ಕಂಟ್ರೋಲ್ ಅಲ್ಲಿ ಇರಲ್ಲ. ನನ್ನ ಕಂಟ್ರೋಲ್ ಇರೋದು ನನ್ನ ಗುರಿ ಅಲ್ಲ. ಸೊ ಇಲ್ಲಿ ತೊಂದರೆ ಇರೋದು ಈ ಥಿಂಕಿಂಗ್ ಏನೇ ನಾವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಅಂದ್ರೆ ಈ ರೀತಿಯ ತಪ್ಪು ದಾರಿಗಳಾಗ್ಲಿ, ನಾವು ಯಾವ ಮಾರ್ಗವನ್ನು ಅನುಸರಿಸ್ತೀವೋ ಇಂಥ ಮಾರ್ಗಗಳು ಪ್ರತಿಯೊಬ್ಬರಲ್ಲಿನ ಸಾಮರ್ಥ್ಯವನ್ನ ಒಂಥರ ಅಲ್ಲಾಡಿಸ್ಬಿಡತ್ತೆ. ಹೌದು, ಅವರಲ್ಲಿ ಇನ್ನೂ ಹೆಚ್ಚಿನ ಆತ್ಮವಿಶ್ವಾಸವನ್ನ ಬೆಳೆಸೋದಕ್ಕಿಂತ ಜಾಸ್ತಿ ಜೀವನದ ಬಗ್ಗೆ ಪೂರ್ತಿ ನಕಾರಾತ್ಮಕ ಭಾವನೆಗಳನ್ನೇ ಬೆಳೆಸ್ತಾ ಹೋಗುತ್ತೆ ಅಂತ ತಾವು ನೀವು ಹೇಳೋದು ತುಂಬಾನೇ ಕರೆಕ್ಟ್. ಯಾಕೆಂದ್ರೆ ಇವಾಗ ನಾನು ಫಸ್ಟ್ ರ್ಯಾಂಕೇ ಬರಬೇಕು ಅಂತ ನಾನು ಏನೇನೋ ಕಷ್ಟಪಟ್ಟು ಮಾಡಿ ಅಕಸ್ಮಾತ್ ಫಸ್ಟ್ ರ್ಯಾಂಕ್ ಬರ್ಲಿಲ್ಲ ಅಂದಾಗ ನಾನು ಪೂರ್ತಿ ಡಿಸಪಾಯಿಂಟ್ ಆಗ್ಬಿಡ್ತೀನಿ. ಅಯ್ಯೋ ನಾನು ಏನೇನೋ ಮಾಡದೆ ಬರ್ಲಿಲ್ಲ ಅಂತ. ನಾನೇನ್ ಅನ್ಕೋಬೇಕು ಅಂದ್ರೆ ಫಸ್ಟ್ ರ್ಯಾಂಕ್ ಬರೋದು ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ, ಯಾರ ಕಂಟ್ರೋಲ್ ಅಲ್ಲೂ ಇಲ್ಲ.
ಅದು ಆಗಿನ ಕ್ಷಣ ಆಗಿನ ಪೇಪರು. ಈಗ ಎಲ್ಲರೂ ಚೆನ್ನಾಗಿ ಬರೀದೇ ಇದ್ದಾಗ ನಾನು ಸುಮಾರಾಗಿ ಬರೆದ್ರು ನಂಗೆ ಫಸ್ಟ್ ರ್ಯಾಂಕ್ ಬರ್ಬೋದು. ಆದ್ರೆ ಎಲ್ಲರೂ ಚೆನ್ನಾಗಿ ಬರೆದು ನಾನು ಎಷ್ಟೇ ಚೆನ್ನಾಗಿ ಬರೆದ್ರು ನನಗಿಂತ ಚೆನ್ನಾಗಿ ಬರೆದವ್ರು ಇರ್ಬೋದು. ಇನ್ನೊಬ್ರು ಚೆನ್ನಾಗಿ ಬರೆಯಲ್ಲ ಅನ್ನೋದನ್ನ ನಾನು ಹೋಪ್ ಮಾಡಕ್ಕಾಗ್ಲಿ ಎಕ್ಸ್ಪೆಕ್ಟ್ ಮಾಡಕ್ಕಾಗ್ಲಿ ಸಾಧ್ಯ ಇಲ್ಲ. ಹೌದು, ಅದನ್ನ ಒಂದು ಅಳತೆಗೋಲು ಅಂತ ನಾವು ಇಟ್ಕೊಳ್ಳೋಕ್ ಆಗಲ್ಲ. ಇದು ಮೂಲಭೂತವಾಗಿರೋದು. ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಫಸ್ಟ್ ಅಲ್ಲೇ ಅಂತಂದ್ರೆ, ಇದು ಎಷ್ಟು ಮೂಲಭೂತ ಅಂದ್ರೆ ನಮ್ಮ ಥಿಂಕಿಂಗ್ ಎಲ್ಲ ಆಕ್ಚುಲಿ ನೆಗೆಟಿವ್ ಇರುತ್ತೆ. ನಮ್ಗೆ ಪಾಸಿಟಿವ್ ಥಿಂಕಿಂಗ್ ಏನು ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ನಾವು ನೆಗೆಟಿವ್ನೇ ಪಾಸಿಟಿವ್ ಅನ್ಕೊಂಡು ಇನ್ನೂ ನೆಗೆಟಿವಿಟಿ ತಗೊಂಡ್ಬಂದು ಆಕ್ಚುಲಿ ಸುಮ್ನೆ ಪಾಸ್ ಆಗ್ಬೇಕು ಅನ್ನೋನ್ಗಿಂತ ನೆಗೆಟಿವ್ ನಾನು ಇಷ್ಟು ಮಾರ್ಕ್ಸ್ ತಗೋಬೇಕು ಅನ್ನೋರು. ಯಾಕೆಂದ್ರೆ ಇಷ್ಟು ಮಾರ್ಕ್ಸ್ ತಗೊಳ್ಳೋದು ನಮ್ ಕಂಟ್ರೋಲ್ ಅಲ್ಲಿ ಇರಲ್ಲ. ಅಂದ್ರೆ ಇಷ್ಟೇ ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ನಮ್ ಕಂಟ್ರೋಲ್ ಇರಲ್ಲ. ಅಷ್ಟು ಮಾರ್ಕ್ಸ್ ತಗೊಳ್ಳೋದಿಕ್ ನಾನು ಏನ್ ಮಾಡ್ಬೇಕು ಅನ್ನೋದು ನನ್ ಗುರಿ ಇರ್ಬೇಕೇ ಹೊರತು ಇಷ್ಟೇ ಮಾರ್ಕ್ಸ್ ನನಗ್ ಬರ್ಬೇಕು ಅನ್ನೋದು ಬರೋದು ನನ್ ಗುರಿ ಅಲ್ಲ. ಅದನ್ನ ಅಚೀವ್ ಮಾಡೋದಷ್ಟೇ ನನ್ ಗುರಿ ಹೊರತು ಅದು ಬರುತ್ತೋ ಬಿಡುತ್ತೋ ಅನ್ನೋದು ನನ್ ಗುರಿ ಅಲ್ಲ. ಸೊ ಫಲಾಫಲಗಳು ನಮ್ ಕೈನಲ್ಲಿ ಇಲ್ಲ. ಹಾಗಾಗಿ ಅದನ್ನ ನಾವು ಗುರಿಯಾಗಿ ಇಟ್ಕೋಬಾರ್ದು. ನಮ್ಗೆ ಡ್ಯೂಟಿ ನಾವೇನು, ನಮ್ ಕರ್ತವ್ಯ ಏನು, ನಾವು ಎಷ್ಟು ಮಾಡ್ಬೇಕೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕೆ ಹೊರತು ಏನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಅಂದ್ರೆ ಈ ಕರ್ತವ್ಯವನ್ನ ನಿಭಾಯಿಸುವಾಗ ನಮ್ಮ ಪೂರ್ತಿ ಸಾಮರ್ಥ್ಯವನ್ನ ನಾವಲ್ಲಿ ಬಳಸ್ಕೊಳ್ಬೇಕು. ಒಂದು ಪೂರ್ತಿ ಸಾಮರ್ಥ್ಯ ಬಳಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಯಾವ್ಯಾವ ಸಾಮರ್ಥ್ಯ ಬೇಕೋ ಅನ್ನೋದನ್ನ ಐಡೆಂಟಿಫೈ ಮಾಡಿ ಆ ಸಾಮರ್ಥ್ಯ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೋಬೇಕು. ಇದು ಒಂದು ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗಿಲ್ಲ. ಇಲ್ಲಿ ಸಾಕಷ್ಟು ಸಾಮರ್ಥ್ಯಗಳು ಬರ್ತವೆ. ಹಾಗಾಗಿ ಈ ಲರ್ನಿಂಗ್ ಟು ಲರ್ನ್ ಅನ್ನೋದೇ ಒಂದು ಮೇಜರ್ ಕಾನ್ಸೆಪ್ಟ್. ಸೊ ಆ ಲರ್ನಿಂಗ್ ಟು ಲರ್ನ್ ನಲ್ಲಿ ಯಾವ್ದು ನಮಗೆ ಬೇಕು ಈ ಸ್ಕಿಲ್ಗೆ, ಅಂದ್ರೆ ಇದನ್ನ ಅಚೀವ್ ಮಾಡ್ಲಿಕ್ಕೆ ನಮ್ಗೆ ಏನೇನ್ ಸ್ಕಿಲ್ಸ್ ಬೇಕು ಅನ್ನೋದನ್ನ ಐಡೆಂಟಿಫೈ ಮಾಡಿ ಆ ಒಂದೊಂದು ಸ್ಕಿಲ್ ಅಲ್ಲೂ ಎಷ್ಟಿದೆ ಅನ್ನೋಕ್ಕಿಂತ ಹೆಚ್ಚಾಗಿ ಎಷ್ಟನ್ನು ಉಪಯೋಗಿಸ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ತುಂಬಾ ಜಾಸ್ತಿ ಇದ್ದು ಏನು ಉಪಯೋಗಿಸ್ದಲ್ಲದೆ ಇರೋದು ಉಪಯೋಗ ಇಲ್ಲ. ಈಗ 100% ಇಂಟೆಲಿಜೆನ್ಸ್ ಇಟ್ಕೊಂಡ್ಬಿಟ್ಟು 10% ಉಪಯೋಗಿಸೋಕ್ಕಿಂತ 20% ಇಂಟೆಲಿಜೆನ್ಸ್ ಇಟ್ಕೊಂಡು 20% ಉಪಯೋಗಿಸೋನು 100 ಪಾಲು ವಾಸಿ. ಸೊ ಎಷ್ಟು ಉಪಯೋಗಿಸ್ತೀವಿ ಅನ್ನೋದು ಇಂಪಾರ್ಟೆಂಟೇ ಹೊರತು ಎಷ್ಟಿದೆ ಅನ್ನೋದಲ್ಲ. ಯಾಕೆಂದ್ರೆ ಇರೋದು ಒಬ್ಬರಿಂದ ಒಬ್ರಿಗೆ ವೇರಿ ಆಗುತ್ತೆ. ಬಟ್ ಉಪಯೋಗಿಸೋದು ಮಾತ್ರ ಯಾರು ಬೇಕಾದ್ರೆ ಕಲಿಬಹುದು. ಇದು ಕಲಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಅಥವಾ ಬೇರೆ ಯಾವುದೇ ಜೀವನದಲ್ಲಿ ನಮ್ಮ ಪ್ರಯತ್ನಕ್ಕೇನು ಜಾಸ್ತಿ ಬೆಲೆ ಇರೋದಿಲ್ಲ ಅಂತ ಹೇಳ್ತೀರಾ? ಸಾಮರ್ಥ್ಯಗಳು ಹೌದು, ಇದೆಲ್ಲ ಪ್ರಯತ್ನಗಳೇ. ರೂಪಗಳು ಬೇರೆ, ಪೊಟೆನ್ಶಿಯಲ್ ಬೇರೆ, ಕೇಪಬಿಲಿಟಿ ಬೇರೆ, ಅಟೆಂಪ್ಟ್ ಬೇರೆ. ಪ್ರಯತ್ನ ಪಡೋದು ಅಂತಂದಾಗ ನಮ್ಮ ಸಾಮರ್ಥ್ಯ ಎಷ್ಟಿದೆ ಅನ್ನೋದಲ್ಲ ಇಂಪಾರ್ಟೆಂಟ್, ಅದನ್ನ ಎಷ್ಟು ಉಪಯೋಗಿಸ್ಕೋತೀವಿ, ಅದಕ್ಕೆ ಏನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಯಾಕೆಂದ್ರೆ ಕೆಲವು ಸಾಮರ್ಥ್ಯ, ಆಪ್ಟಿಟ್ಯೂಡ್ ಅಂತ ತಗೊಂಡಾಗ ಅದನ್ನ ಹುಟ್ಟಿನಿಂದ ಬಂದಿರೋಂಥದ್ದು, ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ನಮ್ಮಲ್ಲಿ ಆಪ್ಟಿಟ್ಯೂಡ್ 0 ಇರೋರು ಯಾರು ಇಲ್ಲ. ಎಲ್ಲೋ ಒಂದಷ್ಟು ಆಪ್ಟಿಟ್ಯೂಡ್ ನಮ್ಮಲ್ಲಿ, ಒಂದ್ರಲ್ಲಿ ಆಪ್ಟಿಟ್ಯೂಡ್ ಇಲ್ಲ ಅಂದ ತಕ್ಷಣ ನಾವು ಸಂತೋಷ ಪಡ್ಬೇಕು. ಯಾಕೆ ಅಂದ್ರೆ ಇದರಲ್ಲಿಲ್ಲ ಅಂದಾಗ ಇನ್ನೊಂದ್ರಲ್ಲಿ ಇದ್ದೇ ಇರುತ್ತೆ. ಆ ಯಾವ್ದಿದೆ ಅದನ್ನ ಜಾಸ್ತಿ ಉಪಯೋಗಿಸ್ಬೇಕೆ ಹೊರತು ನಾವೇನ್ ಮಾಡ್ತೀವಿ, ಯಾರಿಗೋ ಒಬ್ರಿಗೆ ಇದ್ದಿದ್ರೆ ಅದ್ ನಮ್ಗಿಲ್ಲ ಅಂತ ಅದನ್ನ ಅಕ್ವೈರ್ ಮಾಡಕ್ ಒದ್ದಾಡ್ತಿರ್ತೀವಿ. ಅಲ್ಲಿ ನಮಗ್ ತೊಂದರೆ ಆಗತ್ತೆ. ಈ ದೃಷ್ಟಿನಲ್ಲಿ ನಾವು ಈ ಪ್ರಯತ್ನಗಳನ್ನ ನಾವು ಸಫಲಗೊಳಿಸೋದ್ರಲ್ಲಿ 2 ದಿಕ್ಕಿನಲ್ಲಿ ಯೋಚನೆ ಮಾಡೋಣ. ಮೊದಲನೇದಾಗಿ ಮನೆಯಲ್ಲಿ ಪೋಷಕರ ಪಾತ್ರ ಏನಿರಬಹುದು ಅಂತ ಯೋಚನೆ ಮಾಡೋಣ. ಅದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ಪೋಷಕರ ಪಾತ್ರ ಆದಷ್ಟು ಪೋಷಕರು ಎಜುಕೇಶನ್ಗೂ ಯಾವ ರೀತಿ ಸಂಬಂಧ ಇಲ್ಲ, ಇದನ್ನ ಫಸ್ಟ್ ತಿಳ್ಕೋಬೇಕು. ಈಗ ಹೇಳ್ತಿದ್ದಂಗೆ ಪೋಷಕರಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ಯಾಕೆಂದ್ರೆ ನಾವೇ ನಮ್ಮ ಮಕ್ಕಳನ್ನು ಓದಿಸೋರು, ಇನ್ಯಾರು ನೋಡ್ಕೊಳ್ತಾರೆ, ಅದು ಓದಿಸೋದೇ ತಪ್ಪು. ಯಾಕೆಂದ್ರೆ ಒಂದು ಪೋಷಕರಿಗೆ ಟೀಚಿಂಗ್ ಬಗ್ಗೆ ಕ್ವಾಲಿಫಿಕೇಶನ್ ಇಲ್ಲ ಇದರ ಸಬ್ಜೆಕ್ಟ್ ಬಗ್ಗೆ ಆಗ್ಲಿ ಇಲ್ಲ ಮಕ್ಕಳ ಬಗ್ಗೆ ಆಗ್ಲಿ ಕ್ವಾಲಿಫಿಕೇಶನ್ ಇರೋದಿಲ್ಲ, ಎಕ್ಸ್ಪರ್ಟೈಸು ಇರೋದಿಲ್ಲ. ಪೋಷಕರು ಬರೀ ಪೋಷಕರ ಪಾತ್ರ ಮಾತ್ರ ಮಾಡಬೇಕು. ಟೀಚರ್ ಕೆಲಸ ಆಗ್ಲಿ ಪೊಲೀಸ್ ಕೆಲಸ ಆಗ್ಲಿ ಮಾಡಬಾರದು. ಆದ್ರೆ ಈಗಿನ ಪೋಷಕರು ಬರೀ ಟೀಚರ್ ಕೆಲಸ ಪೊಲೀಸ್ ಕೆಲಸನೇ ಮಾಡ್ತಾರೆ. ಬೆಳಗ್ಗೆ ಎಬ್ಬರಿಸೋದ್ರಿಂದ ಹಿಡಿದು ಪೊಲೀಸ್ ಕೆಲಸ, ಬೆಳಗ್ಗೆ ಎದ್ದೊಳೋದು ಎಬ್ಬರಿಸ್ಬೇಕು ಅಂತ. ಈಗ ಮಗುಗೆ 6 ಗಂಟೆಗೆ ಎಬ್ಬರಿಸ್ಬೇಕು ಅಂದ್ರೆ ತಾಯಿ 4:15ಗೆ ಎದ್ದಿರ್ತಾರೆ. 4:15ಗೆ ಎದ್ದು ರೆಡಿ ಮಾಡಿ ಕೊನೆಗೆ 5:15ಯಿಂದ ಶುರು ಮಾಡಿದ್ರೆ 6:30ಗೆ ಮಗು ಎದ್ದೊಳುತ್ತೆ. ಎದ್ದ ಮೇಲೂ ಕೂಡ ತಕ್ಷಣ ನಿಲ್ಲೋದಿಲ್ಲ ಪ್ರಾಬ್ಲಮ್ಸ್. ಎದ್ದ ಮೇಲೆ ಸರಿ ಸ್ನಾನಕ್ಕೆ ಹೋಗು ಅಂತ, ಸ್ನಾನಕ್ಕೆ ಹೋಗಕ್ 1 ಅವರ್, ಸ್ನಾನಕ್ಕೆ ಹೋದ್ರೆ ವಾಪಸ್ ಬರೋದು 1 ಅವರ್, ವಾಪಸ್ ಬರೋದಕ್ಕೆ ಕಷ್ಟ ಪಡ್ಬೇಕು. ಎಲ್ಲ ಕಿರ್ಚಾಡಿ ಬೆಳಗ್ಗೆಯಿಂದ ಇದು ಬರೀ ಪೊಲೀಸ್ ಕೆಲಸ ಆಗುತ್ತೆ ಹೊರತು ನೆಮ್ಮದಿಯಾಗಿ ಆರಾಮಾಗಿ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ಲಿಕ್ಕೆ ಆಗೋದೇ ಇಲ್ಲ. ಹಾಗೆ ಪೋಷಕರಾಗಿ ಮೊದಲನೇ ಕರ್ತವ್ಯ ಏನು ಅಂದ್ರೆ, ನಾವು ಮಕ್ಕಳನ್ನ ಬೆಳೆಸೋದಕ್ಕೋಸ್ಕರ, ಮಕ್ಕಳು ಈಗ ಒಂದು ಮಗು ಸಣ್ಣದಾಗಿ ಬೆಳೆದು ದೊಡ್ಡವನಾಗುವಾಗ ಅವನು ಹಿ ಈಸ್ ಟ್ರೈಯಿಂಗ್ ಟು ಬಿಕಮ್ ಎನ್ ಇಂಡಿಪೆಂಡೆಂಟ್ ಇಂಡಿವಿಜುವಲ್ ಆಫ್ ದಿ ಸೊಸೈಟಿ, ಅಡಲ್ಟ್ ಆಫ್ ದಿ ಸೊಸೈಟಿ. ಅದಕ್ಕೆ ಏನ್ ಬೇಕು ಅದಕ್ಕೆ ನಾವು ಎನ್ಕರೇಜ್ ಮಾಡಿ ಅವನ್ಗೆ ಆದಷ್ಟು ಇಂಡಿಪೆಂಡೆನ್ಸ್ ನ ಬರೋ ಹಾಗೆ ನಾವು ಗೈಡೆನ್ಸ್ ಕೊಡ್ಬೇಕೇ ಹೊರತು ನಾವು ಅವನನ್ನ ಪೂರ್ತಿ ನಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ನಾನು ಅವನನ್ನ ಪೂರ್ತಿ ಇಂಡಿಪೆಂಡೆಂಟ್ ಮಾಡ್ತೀನಿ, ಅವ್ನು ಇಂಜಿನಿಯರ್ ಆಗೋ ತನಕ ನನ್ನ ಕೈನಲ್ಲಿದ್ದಾನೆ, ಅದಾದ್ಮೇಲೆ ಅವ್ನು ಅಡಲ್ಟ್ ಅಂತ ಅನ್ನೋದು ಸಾಧ್ಯ ಇಲ್ಲ. ಯಾಕೆಂದ್ರೆ ಈಗ ಬಹಳ ಜನ ಇಂಜಿನಿಯರ್ ಆದವರು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆದವರು ಫಸ್ಟ್ ಮೊದಲನೇ ದಿವಸ ಕೆಲ್ಸಕ್ಕೆ ಹೋಗ್ಬಿಟ್ಟು ನನ್ನ ಕೆಲಸನೇ ಮಾಡಲ್ಲ ಅಂತ ಅನ್ನೋರು ಇರ್ತಾರೆ.
ಯಾಕೆಂದ್ರೆ ಅವ್ರಿಗೆ ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಾಗ್ಲಿ, ಇಂಡಿವಿಜುವಲ್ ಕೇಪಬಿಲಿಟಿ ಯೂಸ್ ಮಾಡೋದಾಗ್ಲಿ, ನಾನೇ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಬೋದು ಅಂತಾಗ್ಲಿ, ಇವು ಯಾವುದೂ ಇರೋದಿಲ್ಲ. ಸೊ ಇದು ಕಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳಲ್ಲಿ ಓದೋದು ನನ್ನ ವಿಷಯ, ನನಗೋಸ್ಕರ ಓದ್ತಿದ್ದೀನಿ ಅನ್ನೋದನ್ನ ಬೆಳೆಸೋದೇ ತಂದೆ ತಾಯಿಯರ ಕೆಲಸ ಹೊರತು ನಮಗೋಸ್ಕರ ಓದು, ನಿನಗೇನ್ ಬೇಕು ನಾವೆಲ್ಲ ಕೊಡ್ತೀವಿ, ಈಗ ಅವ್ನಿಗೇನ್ ಬೇಕು ಅನ್ನೋದನ್ನ ಅವ್ನು ಕೇಳಬೇಕೇ ಹೊರತು ಅವ್ನು ಕೇಳಕ್ ಮುಂಚೆನೆ ನಾವು ರೆಡಿ ಕೊಟ್ಟಾಗ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಈಗ ಯಾವಾಗ ಯಾರಿಗೆ ಹೊಟ್ಟೆ ಹಸಿಯೋದಕ್ಕೆ ಮುಂಚೆ ನಾವು ಊಟ ಕೊಟ್ರೆ ಆ ಊಟ ರುಚಿಸಲ್ಲ, ಬೆಲೆ ಗೊತ್ತಿರೋದಿಲ್ಲ. ಒಂದು ಬೆಲೆ ಹಸಿವಾದಾಗ ಆಹಾರ ತಿನ್ನೋದಿದೆಯಲ್ಲ, ಅದು ಹೆಚ್ಚು ಅರ್ಥಪೂರ್ಣವಾಗಿರುವಂತದ್ದು. ಹೌದು. ಸೊ ಹಾಗಾಗೇನೆ ಈಗ ಪೋಷಕರು ಮಾಡ್ತಾರೆ, ಮನೆಯಲ್ಲಿ ಮಕ್ಕಳಿಗೆ ಬಲವಂತ ಮಾಡಿ ತಿನ್ಸಕ್ ಹೋಗ್ತಾರೆ, ಹೊಡೆದು ಬಡ್ದು ತಿನ್ಸಕ್ ಹೋಗ್ತಾರೆ, ಆಮೇಲೆ ಯಾವುದೇ ರೀತಿ ಹೆದರಿಕೆ ಇಟ್ಟು ತಿನ್ಸಕ್ ಹೋಗ್ತಾರೆ. ನೀನ್ ತಿನ್ಲಿಲ್ಲ ಅಂದ್ರೆ ನೋಡು ನಿಂಗೆ ಅದು ಕೊಡ್ಸಲ್ಲ, ನೀನ್ ತಿನ್ಲಿಲ್ಲ ಅಂದ್ರೆ ನೋಡು ಇದ್ ಮಾಡಲ್ಲ ಅಂತ ಈಗಲೂ ನೋಡ್ಬೋದು. ಎಷ್ಟೋ ಜನ ತಾಯಂದ್ರು ಮನೆ ಮುಂದೆ ಬೀದಿ ಕರ್ಕೊಂಡ್ಬಂದು ಮಕ್ಕಳನ್ನ ಪೊಲೀಸ್ ಬರ್ತಾನೆ ಅದು ಬರ್ತಾನೆ ಅಂತ ಹೆದರ್ಸಿ ತಿನ್ನಿಸ್ತಾ ಇರ್ತಾರೆ. ಇಷ್ಟು ಬಲವಂತವಾಗಿ ಯಾಕೆ ತಿನ್ನಿಸ್ತಿದ್ದಾರೆ ಅಂದ್ರೆ ಮಕ್ಕಳಿಗೆ ಹಸಿವು ಇಲ್ಲ. ಆ ಮಕ್ಕಳಿಗೆ ಹಸು ಬರ್ಸೋದಷ್ಟೇ ಪೋಷಕರ ಕೆಲಸ ಹೊರತು ತಿನ್ಸೋದಲ್ಲ. ಯಾಕೆಂದ್ರೆ ಹಸು ಬಂದಾಗ ಆಟೋಮೆಟಿಕ್ ಆಗಿ ಮಕ್ಕಳು ಕೇಳ್ತವೆ, ಕೇಳ್ದಾಗ ಕೊಟ್ಟಾಗ ಅದ್ರದ್ದು ರುಚಿ ಇರುತ್ತೆ, ಅದ್ರದ್ದು ವ್ಯಾಲ್ಯೂ ಇರುತ್ತೆ. ಅದು ನನಗೆ ಬೇಕಪ್ಪ, ನನಗೆ ಬೇಕು ಅಂತಂದಾಗಲೇ ನನಗೆ ದಕ್ಕದು, ನನಗೆ ಬೇಡ ಅಂದಾಗ ನಾನು ಅದನ್ನ ತಗೊಂಡ್ರು ಕೂಡ ನನಗದು ದಕ್ಕೋದಿಲ್ಲ. ಹಾಗಾಗಿ ಪೋಷಕರು ಆದಷ್ಟು ಒಂದು ಗೈಡ್ ಆಗಿ, ಒಂದು ಫಿಲಾಸಫರ್ ಆಗಿ, ಒಂದು ಫ್ರೆಂಡ್ ಆಗಿ, ಒಂಥರ ಅನ್ಲುಕ್ಕರ್ ಆಗಿ ಇರ್ಬೇಕೇ ಹೊರತು ನಾವೇನ್ ಮಾಡ್ತೀವಿ, ಇದು ಒಂದು ಗಿಡ ಬೆಳೆಸ್ದಂಗೆ, ಗಿಡನ ನಾವು ಅದಕ್ಕೇನ್ ಬೇಕೋ ಅದನ್ನ ಕೊಡ್ಬೇಕೇ ಹೊರತು ಅದು ಮಿನಿಮಮ್ ನೆಸೆಸಿಟಿ. ಅದಕ್ಕೆ ಬೆಳಕ್ ಬೇಕಾ, ಗಾಳಿ ಬೇಕಾ, ನೀರ್ ಬೇಕಾ, ಗೊಬ್ಬರ ಬೇಕಾ, ಅದು ಅವಶ್ಯಕತೆ ಇದ್ದಾಗ ಮಾತ್ರ. ಈಗ ಗೊಬ್ಬರ ಬೇಕು ಅಂತ ಹೇಳಿ ನಾವು ಒಂದು ಲಾರಿ ಲೋಡನ್ನ ಗೊಬ್ಬರ ತಗೊಂಡ್ಬಂದು ಒಂದೇ ಒಂದು ಗಿಡಕ್ಕೆ ಹಾಕಿದ್ರೆ ಅದಕ್ಕೆ ಸತ್ತೋಗುತ್ತೆ. ಅದೇ ತರ ನೀರ್ ಬೇಕು ಅಂತ ಹೇಳಿ ಒಂದು ಬಾವಿ ನೀರ್ನು ತಗೊಂಡೋಗಿ ಕುಯ್ದ್ರೆ ಸತ್ತೋಗುತ್ತೆ. ಇದನ್ನ ನಾವು ಮಾಡ್ತಿರೋದು. ಈಗಿನ ಕಾಲದಲ್ಲಿ ಯಾಕೆ ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ಲ ಓದ್ಲಿಕ್ಕೆ ಅಂದ್ರೆ ಅವ್ರಿಗೆ ಅವಶ್ಯಕತೆಗಿಂತ ಮೀರಿ ಕೊಡ್ತಾ ಇದೀವಿ. ಯಾವಾಗ ಅವಶ್ಯಕತೆಗಿಂತ ಮೀರಿ ಕೊಡ್ತೀವಿ, ಒಂದು ಅದ್ರ ವ್ಯಾಲ್ಯೂ ಇರೋದಿಲ್ಲ, ಎರಡನೇದು ಅದೇ ನಮ್ಮನ್ನು ಕೊಲ್ಲುತ್ತೆ. ಯಾಕೆಂದ್ರೆ ಯಾವ್ದು ನಮ್ಮ ಅವಶ್ಯಕತೆಗಿಂತ ಜಾಸ್ತಿ ಸಿಗುತ್ತೆ ಅದೇ ನಮ್ಗೆ ಎಕ್ಸೆಸ್ ಆಗುತ್ತೆ. ಈ ಟರ್ನ್ಸ್ ಇಂಟು ಪಾಯ್ಸನ್. ಸೊ ಅಲ್ಲೇ ತೊಂದರೆ ಆಗಿರೋದು. ಹಾಗಾಗಿ ಗಿಡನ ಆಮೇಲೆ ನಾವು ಎಳ್ದು ಬೆಳ್ಸಕ್ಕಾಗಲ್ಲ. ನೀನ್ ಸ್ಟ್ರೈಟ್ ಆಗೇ ಬೆಳಿ, ನೀನ್ ಹೀಗೆ ಬೆಳಿ, ನೀನ್ ಇದೇ ಡೈರೆಕ್ಷನ್ ಅಲ್ಲೇ ಬೆಳಿ, ನಾನು ಹೇಳ್ದಾಗ್ಲೇ ಬೆಳಿ ಅಂತ ಅಂದಾಗ ಕಂಟ್ರೋಲ್ ಆಗಿ ಬರೋದಿಲ್ಲ. ಯಾಕೆಂದ್ರೆ ಬೆಳವಣಿಗೆ ಒಂದು ನ್ಯಾಚುರಲ್ ಪ್ರೋಸೆಸ್. ಅಂದ್ರೆ ಈಗ ಪ್ರತಿ ಮಗುವಿನಲ್ಲೂ ಒಂದು ವ್ಯಕ್ತಿತ್ವ ಇದೆ, ಸ್ವಂತ ವ್ಯಕ್ತಿತ್ವ ಇದೆ, ಅದನ್ನ ಗುರುತಿಸೋದು ಮುಖ್ಯ. ಆ ಗುರುತಿಸಿ ಆ ವ್ಯಕ್ತಿತ್ವ ವಿಕಸನಗೊಳ್ಳೋದಕ್ಕೆ ತಂದೆ ತಾಯಿಗಳು ಸಹಾಯ ಮಾಡಬೇಕು ಅಂತ ತಾವು ಹೇಳ್ತೀರಿ. ಅದು ಈ ವ್ಯಕ್ತಿತ್ವ ಅನ್ನೋದು ಹುಟ್ಟಿನಿಂದನೇ ಬರುತ್ತೆ. ಇದು ದೊಡ್ಡವರಾಗ್ಬೇಕು ಅಂತಿಲ್ಲ, ನಾವು ಯಾವ ವಯಸ್ಸು ತನಕ ಕಾಯಲೇಬೇಕಾಗಿಲ್ಲ. ಹುಟ್ಟಿನಿಂದ ಮಗುಗೆ ಇಂಡಿಪೆಂಡೆನ್ಸ್ ಕಲಿಸಿದ್ರೆ ಮಕ್ಕಳು ತುಂಬಾ ಚೆನ್ನಾಗಿ ಬೆಳೀತಾರೆ. ಹಾಗಾಗಿ ಮಕ್ಕಳಿಗೂ ತಮಗ್ ಬೇಕು ಅನ್ನೋದಿರುತ್ತೆ. ಆ ತಮಗ್ ಬೇಕು ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಅವ್ರದ್ದು ಕೆಪಬಿಲಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಬೆಳವಣಿಗೆ ಆಗೋದೇನೆ ಮೊದಲನೇ 5 ವರ್ಷದಲ್ಲಿ, ಮತ್ತೆ ಸಾಕಷ್ಟು ಇದು ಡೆವಲಪ್ಮೆಂಟ್ ಅಂತ ಆಗೋದು 12 ವರ್ಷದ ತನಕ. ನಾವು 12 ವರ್ಷದ ತನಕ ಮಕ್ಕಳಿಗೆ ಸಾಕಷ್ಟು ಸ್ಟಾಪ್ ಮಾಡ್ತೀವಿ. ಮೊನ್ನೆ ಕೂಡ ಒಂದ್ ಕಡೆ ಓದ್ತಿದ್ದೆ, ಒಂದು 4 ವರ್ಷದ ಮಗು ಪ್ರತಿ ದಿವಸ ಒಂದು 400 ಪ್ರಶ್ನೆ ಕೇಳುವಷ್ಟು ಪೊಟೆನ್ಶಿಯಲ್ ಇದೆ ಅಂತ. ನಾವು ಯಾವ ಮನೆಯಲ್ಲಿ 4 ವರ್ಷದ ಮಗುಗೆ 4 ಪ್ರಶ್ನೆನಾರ ಕೇಳಲಿಕ್ಕೆ ಅವಕಾಶ ಕೊಡ್ತೀವಿ? ಯೋಚನೆ ಮಾಡಿ. ಹೆಚ್ಚಿಗೆ ಮಾತಾಡಬೇಡ, ತಲೆ ಹರಟೆ ಅಂತ ಬೈತೀವಿ. ಕೇಳಿದ ತಕ್ಷಣ ಈಗ ಸುಮ್ನಿರೋ, ನೀನು ಇವೆಲ್ಲ ಕೇಳಕ್ ಹೋಗ್ಬೇಡ, ನಿಂಗೆ ಸ್ಕೂಲ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ, ನಿನ್ಗೆ ಆಮೇಲೆ ಟೀಚರ್ ಹೇಳ್ಕೊಡ್ತಾರೆ, ಏನಾರು ಒಂದು ಹೇಳ್ತೀವಿ. ಇಲ್ಲ ಅದು ಇದು ಕೇಳ್ಬೇಡ, ಇವೆಲ್ಲ ನೀನ್ ತಲೆ ಹರಟೆ ಯಾಕೆ ಹಾಗೆ ಹೇಗೆ ಅಂತೀವಿ. ಸ್ಕೂಲಲ್ಲೂ ಅಷ್ಟೇ, ಕೇಳಕ್ ಹೋದ್ರೆ ಡೋಂಟ್ ಆಸ್ಕ್ ಸಿಲ್ಲಿ ಕ್ವಶನ್ಸ್ ಅಂತ ಹೇಳಿ ಏನೋ ಒಂದು ಮಾಡ್ತೀವಿ ಹೊರತು 400 ಪ್ರಶ್ನೆ ಕೇಳೋ ಕೇಪಬಿಲಿಟಿ ಇರುವಂತ ಒಂದು ಮಗುನ 4 ಪ್ರಶ್ನೆನೂ ಕೇಳಕ್ಕಾಗದೆ ಇದ್ದಾಗ ಆ ಮಗು ಕ್ಯೂರಿಯಾಸಿಟಿನ ಏನ್ ಮಾಡುತ್ತೆ? ಹಾಗಾಗಿ ಮಗುಗೆ ಯಾವ್ದ್ರ ಮೇಲೂ ಇಷ್ಟ ಬರೋದಿಲ್ಲ. ಅದೇ ನಾವು 400ರಲ್ಲಿ ಒಂದು ಅಟ್ಲೀಸ್ಟ್ 40 ಉತ್ತರ ಕೊಟ್ಟಾಗ ಆ ಮಗುಗೆ ಅಟ್ಲೀಸ್ಟ್ ಇನ್ನೂ ಬೇಕಪ್ಪ. ಈ ದಾಹ ಎಲ್ಲಿರುತ್ತೆ ಅಲ್ಲಿ ದಕ್ಕತ್ತೆ. ದಾಹ ಯಾವಾಗ ಇರೋದಿಲ್ಲ. ಈ ಜ್ಞಾನ ಅನ್ನೋದು ಒಂದು ಜ್ಞಾನದಾಹ ಇರಬೇಕು. ಜ್ಞಾನದಾಹ ಇದ್ದಾಗ್ಲೇನೆ ನಾವು ಎಷ್ಟು ಓದಿದ್ರು ನಮಗ್ ಬೇಕಪ್ಪ, ಇನ್ನೂ ಓದ್ಬೋದು. ಯಾಕೆಂದ್ರೆ ನಾವು ಯಾವಾಗ ಕಲಿತಿರ್ತೀವಿ, ನಾವು ಕಲ್ತಿದ್ದಷ್ಟು ಕಲಿಯೋದು ಜಾಸ್ತಿ ಆಗತ್ತೆ. ಯಾವತ್ತೂ ಅಷ್ಟೇ, ಕಲಿಯೋದು ಕಮ್ಮಿ ಆಗೋದಿಲ್ಲ. ನಾವು ಯಾವಾಗ ಕಲಿಯೋದಿಲ್ಲ ಅವಾಗ ಇರೋದೇ ಜಾಸ್ತಿ ಅನ್ನಿಸ್ಬಿಡುತ್ತೆ. ಅವಾಗ ಇನ್ನೇನು ಕಲಿಯೋದಿಲ್ಲ ಅಂತ ಅನ್ನಿಸ್ಬಿಡುತ್ತೆ. ಇದು ಬ್ಲಾಕ್ ಮಾಡ್ದಂಗೆ. ನಾವು ಯಾವಾಗ ಮನೆಯದು ಡೋರ್ ಕ್ಲೋಸ್ ಮಾಡ್ತೀವಿ ಅವಾಗ ಗಾಳಿ ಬರೋದಿಲ್ಲ, ನಮ್ಗೆ ಸಾಕಪ್ಪ ಅನಿಸ್ಬಿಡುತ್ತೆ. ನಾವು ಯಾವಾಗ ದೊಡ್ಡದಾಗ ಓಪನ್ ಮಾಡ್ತೀವಿ, ಎಷ್ಟು ಗಾಳಿ ಬಂದ್ರು ಇನ್ನೂ ಬರ್ಲಿ ಅಂತ ಅನ್ನೋಂಗಾಗತ್ತೆ. ಆತರ ಇದು ಒಂದು ಹಂತವಾಯ್ತು. ಇನ್ನು ಶಾಲೆನಲ್ಲಿ ಶಿಕ್ಷಕರ ಪಾತ್ರ ಏನಿದೆ ಅಂತ ಯೋಚನೆ ಮಾಡೋಣ. ಓಕೆ. ಸೊ ಶಿಕ್ಷಕರು ಅಷ್ಟೇ. ಈಗ ನಾವೇನ್ ಹೇಳ್ತೀವಿ, ಈಗ ಪೇರೆಂಟ್ಸು ಟೀಚರ್ಸ್ ಕೆಲಸ ಮಾಡ್ತಿರ್ತಾರೆ. ಅಂದ್ರೆ ಮನೇಲಿ ಓದಿಸೋದು, ಹೋಮ್ವರ್ಕ್ ಮಾಡಿಸೋದು, ಸ್ಕೂಲಿಗೆ ಕಳಿಸೋದು,
ಆಮೇಲೆ ಸ್ಕೂಲ್ದೆಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಳೋದು. ಈವನ್ ಟೈಮ್ ಟೇಬಲ್ ಕೂಡ ತಾಯಿಂದ್ರೆ ಅಥವಾ ತಂದೆನೆ ಕುತ್ಕೊಂಡು ಸೆಟ್ ಮಾಡ್ಕೊಡ್ತಾರೆ. ಹೋಮ್ವರ್ಕ್ ಕೂಡ ಅವ್ರು ಫಸ್ಟ್ ಏನ್ ಮಾಡಿದಾರೆ ಅಂತ ನೋಡ್ಬಿಟ್ಟು, ಈಗ ಎಷ್ಟೋ ಸ್ಕೂಲ್ಗಳಲ್ಲಿ ಹೋಮ್ವರ್ಕ್ ನ ಅದೇನೋ ಒಂದು ಡೈರಿ ಅಂತ ಬರೆದ್ಬಿಟ್ಟು ಡೈರಿಲಿ ಇಂತ ಹೋಮ್ವರ್ಕ್ ಮಾಡಿಸಿ ಅಂತ ಬರೀತಾರೆ, ಮನೆ ಕೊಟ್ಟು ಕಳಿಸ್ಬಿಡ್ತಾರೆ. ಇಲ್ಲೇನಾಗ್ತಾ ಇದೆ, ಪೇರೆಂಟ್ಸ್ ಟೀಚರ್ಸ್ ಕೆಲಸ ಮಾಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಪೇರೆಂಟ್ಸ್ ಕೆಲಸ ಮಾಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಈ ಕೆಲವು ಸ್ಕೂಲಲ್ಲಿ ನೀವು ನೋಡ್ಬೋದು, ಮಕ್ಕಳಿಗೆ ಟೀಚರ್ಸೇ ಕೂತ್ಕೊಂಡು ತಿನ್ನಿಸ್ತಾರೆ. ಫಸ್ಟ್ ಆಫ್ ಆಲ್ ತಿನ್ಸೋದೇ ತಪ್ಪು, ಈವನ್ ಪೇರೆಂಟ್ಸ್ ತಿನ್ಸೋದು ತಪ್ಪು. ಯಾಕೆಂದ್ರೆ ಯಾವುದೇ ಮಗು ಸ್ಕೂಲ್ಗೆ ಹೋಗುವಂತ ಮಗು ತಿನ್ನೋಷ್ಟು ಕೇಪಬಿಲಿಟಿ ಇರುತ್ತೆ, ತಾನೇ ತಿನ್ಬೇಕು. ಆದ್ರೆ ನಾನು ನೋಡಿದೀನಿ ಇಂಜಿನಿಯರಿಂಗ್ ಮಗುನು ಹುಡುಗಾನು ಅವನೇನೋ ಅರ್ಜೆಂಟ್ ಡ್ರಾಯಿಂಗ್ ಮಾಡ್ತಿದ್ದಾನೆ ಅಂತ ತಾಯಿ ತಿನ್ಸೋದನ್ನ ನಾನು ನೋಡಿದೀನಿ. ಸೊ ಯಾಕ್ರಮ ಹೀಗ್ ಮಾಡ್ತೀರಾ ಅಂತಂದ್ರೆ ಅಯ್ಯೋ ಪಾಪ ಅಂತಾರೆ. ಅಯ್ಯೋ ಪಾಪ ಅನ್ನೋದಕ್ಕಿಂತ ಅವ್ನು ತಿನ್ನಲಿಲ್ಲ ಅಂದ್ರೆ ಅದು ಅವನಿಗೆ ದಕ್ಕೋದಿಲ್ಲ. ಸೊ ಆ ಮಕ್ಕಳಲ್ಲಿ ನಾವು ಇವಾಗ ಏನ್ ಮಾಡ್ತೀವಿ, ನಮ್ ರೋಲ್ ಏನು ಅನ್ನೋದು ನಮಗ್ ಗ್ಯಾರಂಟಿ ಇಲ್ಲದೆ, ನಮಗ್ ಚೆನ್ನಾಗಿ ಗೊತ್ತಿಲ್ಲದೆ ಇದ್ದಾಗ ನಾವು ಬೇರೆ ರೋಲ್ನ ಮಾಡ್ಲಿಕ್ಕೆ ಹೋಗ್ತೀವಿ. ಮಕ್ಕಳಿಗೆ ಬೇಕಾಗಿಲ್ಲ ಇದು. ಯಾವುದೇ ಒಂದು ಮಗು ತಾಯಿನ ಎಕ್ಸ್ಪೆಕ್ಟ್ ಮಾಡ್ತೇ ಹೊರತು ಟೀಚರನ್ನ ಎಕ್ಸ್ಪೆಕ್ಟ್ ಮಾಡಲ್ಲ, ಇಲ್ಲ ಒಂದು ಪೊಲೀಸನ್ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಹಾಗೆ ಟೀಚರ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೊರತು ತಾಯಿನ ಎಕ್ಸ್ಪೆಕ್ಟ್ ಮಾಡಲ್ಲ, ಅಲ್ಲ ಇನ್ಯಾರನ್ನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬಟ್ ನಮ್ಮಲ್ಲಿ ರೋಲ್ ರಿವರ್ಸಲ್ ಅಂತ ಏನಿದೆ, ಅಥವಾ ರೋಲ್ ಕಾನ್ಫ್ಲಿಕ್ಟ್ ಅಂತ ಏನಿದೆ, ಅಥವಾ ಈ ಗೊಂದಲ, ಇದು ಏನೋ ಒಂಥರ ಮಿಕ್ಸಿಂಗ್ ಆಫ್ ರೋಲ್ಸ್ ಅಂತ ಏನಿದೆ, ಇಲ್ಲಿಂದನೇ ಮಕ್ಕಳಿಗೆ ನಮ್ಮ ತಾಯಿನೇ ನಿಜವಾದ ತಾಯಿನೋ, ನಮ್ಮ ಟೀಚರೇ ನಿಜವಾದ ತಾಯಿನೋ, ಅಥವಾ ಆಂಟಿನೇ ನಿಜವಾದ ತಾಯಿನೋ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಯಾಕೆಂದ್ರೆ ಆಂಟಿ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಆಂಟಿ ಒಂಥರ ಪ್ರೀತಿ ತೋರಿಸ್ತಾರೆ. ಸೊ ಎಷ್ಟೋ ಸಲ ಮಕ್ಕಳಿಗೆ ಅದು ಅನುಮಾನ ಇರುತ್ತೆ, ನಾನು ನಿಜವಾದ ತಾಯಿ ಯಾರು ಅಂತ. ಯಾಕೆಂದ್ರೆ ಕೆಲವು ಸಲ ಮಕ್ಕಳು ಹೇಳೋದನ್ನ ಕೇಳಿದೀವಿ ಕೂಡ, ಮನೆಯಲ್ಲಿ ನಮ್ಮ ಮಾತು ಕೇಳೋದಿಲ್ಲ ಟೀಚರ್, ನೀವು ಹೇಳಿ, ಸ್ಕೂಲಲ್ಲಿ ನಿಮ್ಮ ಮಾತು ನಮ್ಮ ಮಗು ಕೇಳುತ್ತೆ ಅಂತ. ಸೊ ಈ ದ್ವಂದ್ವದಲ್ಲಿ ಮಗು ಯಾರನ್ನ ಅನುಸರಿಸಬೇಕು, ತಾನು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ಅದು ನಿರ್ಧಾರ ಮಾಡ್ಕೊಳಕ್ ಆಗೋದಿಲ್ಲ. ಆದ್ರೆ ಇವತ್ತು ಶಿಕ್ಷಣ ಪದ್ಧತಿನೇ ಆ ರೀತಿ ಇದೆಯಲ್ಲ. ನೀವು ಹೋಮ್ವರ್ಕ್ ಬಗ್ಗೆ ಮಾತಾಡಿದ್ರಿ, ಬಹಳಷ್ಟು ಶಾಲೆಗಳಲ್ಲಿ ಇದೇ ಪದ್ಧತಿನೇ ಮುಂದುವರ್ಕೊಂಡು ಬಂದಿದೆ. ಪದ್ಧತಿ ಹೇಗೆ ಬರುತ್ತೆ ಅಂತಂದ್ರೆ, ಒಂದು ಯಾವುದೋ ಒಂದು ವರ್ಕ್ ಆಗುತ್ತೆ ಅಂತ ಅನ್ಕೊಂಡಾಗ ಅದನ್ನ ಎಲ್ಲರೂ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ರಿಗೂ ಅದು ವರ್ಕ್ ಆಗಬೇಕು ಅಂತಿಲ್ಲ. ಈಗ ಏನಾಗುತ್ತೆ, ನಾವೀಗ ನಮ್ಮಲ್ಲಿ ಬರುವಂತ ಒಂದು ಕ್ಲೈಂಟ್ಸ್ಗಳಿಗೂ ನಾವು ಅದೇ ಹೇಳೋದು, ಯಾವ್ದನ್ನಾರು ಒಂದು ಒಳ್ಳೇದು ಅಂತ ಹೇಳ್ಬಿಟ್ರೆ ಅದನ್ನ ಎಕ್ಸೆಸ್ ಮಾಡ್ಬಿಡ್ತಾರೆ. ಬರೀ 24 ಗಂಟೆನೂ ಅದನ್ನೇ ಮಾಡಕ್ ಹೋಗ್ತಾರೆ. ಯಾವ್ದಾದ್ರು ಒಳ್ಳೇದಲ್ಲ ಅಂತ ಹೇಳಿದ್ರೆ ಪೂರ್ತಿ ಬಿಟ್ಬಿಡ್ತಾರೆ. ಪೂರ್ತಿ ಬಿಡೋದು ತಪ್ಪು, ಎಕ್ಸೆಸ್ ಮಾಡೋದು ತಪ್ಪು. ಮಾಡರೇಷನ್ ಅನ್ನೋದು ಇರುತ್ತೆ. ಕೆಲವರಿಗೆ ಅವಶ್ಯಕ ಇರುತ್ತೆ. ಯಾಕೆಂದ್ರೆ ಕೆಲವನ್ನ ಫಾಸ್ಟ್ ಆಗಿ, ಅಂದ್ರೆ ಎಲ್ಲ ರೆಗ್ಯುಲರ್ ಸ್ಕೂಲಲ್ಲಿ ಕಲಿಯಕ್ಕಾಗದೇ ಇದ್ದವರು ಸ್ವಲ್ಪ ನಿಧಾನವಾಗಿ ಕಲಿಯುವಂತವ್ರು ಸ್ವಲ್ಪ ಹೋಮ್ವರ್ಕ್ ತಗೊಂಡು ಹೋಗ್ಬೇಕು. ಹೋಮ್ವರ್ಕ್ ತಗೊಂಡು ಹೋಗ್ಬೇಕೇ ಹೊರತು ಅದನ್ನ ಕೊಟ್ಟು ಕಳಿಸ್ಬಾರ್ದು. ನಮ್ಮಲ್ಲಿ ಹೇರಿ ಕಳಿಸ್ತಾ ಇದ್ದಾರೆ, ಕಂಪಲ್ಸರಿ ಆಗ್ಬಿಟ್ಟಿದೆ. ಹೋಮ್ವರ್ಕ್ ಇಲ್ಲದೆ ಇದ್ರೆ ಅದು ಆಗೋದೇ ಇಲ್ಲ. ಯಾಕೆಂದ್ರೆ ಹೋಮ್ವರ್ಕ್ ಕೊಡಲ್ಲ ಅಂದ್ರೆ ಪೇರೆಂಟ್ಸು ಬಂದು ಕಂಪ್ಲೇಂಟ್ ಮಾಡ್ತಾರೆ, ನೀವೇನು ಸರಿಯಾಗಿ ಹೋಮ್ವರ್ಕೇ ಕೊಡಲ್ಲ, ಜಾಸ್ತಿ ಕೊಡಿ ಹೋಮ್ವರ್ಕ್ ಅಂತ. ಈಗ ಯಾರು ಒಬ್ರು ಟ್ಯೂಷನ್ ತಗೊಳ್ಳೋರು ಬೆಳಗ್ಗೆ 1 4 ಅವರ್, ಸಾಯಂಕಾಲ 1 4 ಅವರ್ ಮಾಡ್ತೀನಿ ಅಂದ್ರೆ ಕ್ಯೂ ನಿಂತು ತಂದೆ ತಾಯಿ ಸೇರಿಸ್ತಾರೆ ಹೊರತು ಆ 4 ಅವರ್ ಬೇಕಾ ಮಕ್ಕಳಿಗೆ, ಅಷ್ಟೊಂದು ಕಲ್ತು ಉಪಯೋಗ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸೊ ಇಲ್ಲೇ ತೊಂದರೆ ಆಗ್ತಾ ಇರೋದು. ಯಾವ್ದು ನೆಸೆಸಿಟಿ ಇದೆಯೋ ಅಷ್ಟೇ ತಗೋಬೇಕೇ ಹೊರತು ನೆಸೆಸಿಟಿಯಿಂದ ಜಾಸ್ತಿ ತಗೊಂಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಈಗ ಸಿಂಪಲ್, ಒಂದು ಗ್ಲಾಸಲ್ಲಿ ಎಷ್ಟು ನೀರಂತ ಇರುತ್ತೋ ಅಷ್ಟೇ ನೀರನ್ನೇ ತುಂಬಕ್ ಸಾಧ್ಯ ಹೊರತು ಆ ಗ್ಲಾಸ್ಗಿಂತ ಜಾಸ್ತಿ ಎಷ್ಟೇ ತುಂಬಿದ್ರು ಕೂಡ ನಾವು ತುಂಬಿದೀವಿ ಅಂತ ನಮ್ಗನ್ಸುತ್ತೆ ಹೊರತು ಆದರೆ ಆಕ್ಚುಲಿ ಅದರದ್ದು ಬೆನಿಫಿಟ್ ಸಿಕ್ಕೋದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ದೆ ನೆಸೆಸಿಟಿನ ಅಳಿಯೋದಿಲ್ಲ, ತುಂಬಾ ಎಕ್ಸೆಸ್ ಕೊಡ್ತಿರ್ತೀವಿ. ಈಗ ಸ್ಕೂಲ್ನಲ್ಲಿ ಟೀಚರ್ಸ್ ಆದವರು ಆ ಮಗುದು ಐಡೆಂಟಿಫೈ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾವ ಮಗು ಯಾವ ಪೇಸಲ್ಲಿ ಎಷ್ಟು ಕಲಿತಾ ಇದೆ, ಎಷ್ಟು ಕಲೀಲಿಕ್ಕೆ ಸಾಧ್ಯ ಇದೆ ಅಂತ. ಬಟ್ ನಮ್ಮ ದೇಶದಲ್ಲಿ ಸ್ಕೂಲ್ ಸೈಕಾಲಜಿಸ್ಟ್ ಅನ್ನೋದು ಇಲ್ವೇ ಇಲ್ಲ, ಕಾನ್ಸೆಪ್ಟೇ ಇಲ್ಲ. ಮೆಷರ್ಮೆಂಟ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ನಮ್ಮಲ್ಲಿ ಬರೀ ಇವ್ಯಾಲ್ಯೂಯೇಷನ್, ಬರೀ ಅಚೀವ್ಮೆಂಟ್ ಓರಿಯೆಂಟೆಡ್, ಇವಾಗ ಕಲ್ತಿದಾನ ಇಲ್ವಾ ಅಷ್ಟೇ. ಈಗ ಬಹಳ ಜನಕ್ಕೆ ನಾ ಕೇಳ್ತೀನಿ ಟೀಚರ್ಸ್ಗಳಿಗೆ, ನಾವು ಪರೀಕ್ಷೆ ಅನ್ನೋದು ಯಾಕೆ ಇಟ್ಟಿದೀವಿ ಅಂತ. ಟೆಸ್ಟ್ಗಳು, ಕ್ಲಾಸ್ ಟೆಸ್ಟ್ ಆಗಲಿ ಅಥವಾ ಒಂದು ಟಾಪಿಕ್ ಟೆಸ್ಟ್ ಆಗಲಿ ಯಾಕೆ ಇಡ್ತೀವಿ ಅಂತ ಕೇಳಿದಾಗ ಅವರು ಮಕ್ಕಳನ್ನ ಇದನ್ನ ಮೆಷರ್ ಮಾಡಕ್ಕೆ ಅಂತಾರೆ. ಸುಳ್ಳು ಕಾನ್ಸೆಪ್ಟ್ ಇದು. ನಾವು ಟೆಸ್ಟ್ ಅಂತ ಇಟ್ಟಿರೋದೇನೆ ಟೀಚರು ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳಿಕ್ಕೆ. ನಾನು ಹೇಳಿರೋ ಪಾಠ ಮಕ್ಕಳಿಗೆ ಎಷ್ಟು ಅರ್ಥ ಆಗಿದೆ, ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಆಗೋದಕ್ಕೆ ನಾನು ಏನು ಸ್ಟ್ರಾಟಜಿ ಚೇಂಜ್ ಮಾಡಬೇಕು, ಯಾವ ಮಗುಗೆ ಎಷ್ಟು ಅರ್ಥ ಆಗಿದೆ, ಈ ಮಗುಗೆ ಅರ್ಥ ಆಗಲಿಲ್ಲ ಅಂದಾಗ ಈ ಮಗುಗೆ ಅರ್ಥ ಆಗೋದಕ್ಕೆ ನಾನು ಇನ್ನೇನು ಚೇಂಜ್ ಮಾಡ್ಕೋಬೇಕು. ಇದನ್ನೇ ನಾವು ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಅಂತ ಹೇಳೋದು. ದಿಸ್ ಎನ್ ಇವ್ಯಾಲ್ಯೂಯೇಷನ್ ಫಾರ್ ಟೀಚರ್, ನಾಟ್ ಫಾರ್ ದಿ ಚೈಲ್ಡ್. ಬಟ್ ಈಗೇನಾಗೋಗ್ಬಿಟ್ಟಿದೆ ಅಂದ್ರೆ ಚೈಲ್ಡೇ ಇಂಪಾರ್ಟೆಂಟ್ ಆಗ್ಬಿಟ್ಟು ಅವ್ನು ಕಲೀಲಿಲ್ಲ ಅಂತ ಅವ್ನಿಗೆ ಹೇಳ್ತೀವಿ ಹೊರತು ಅವ್ನು ಯಾಕೆ ಕಲೀಲಿಲ್ಲ, ಆ ಕಲಿದೇ ಇದ್ದಿದ್ದಕ್ಕೆ ನಾನೇನ್ ಮಾಡ್ಬೇಕು, ನನ್ನ ಮೆಥಡಾಲಜಿನಲ್ಲಿ ಏನ್ ಚೇಂಜ್ ಮಾಡ್ಕೋಬೇಕು, ಇಲ್ಲ ಅವನ್ಗೆ ನನ್ನ ಮೆಥಡಾಲಜಿ ಅರ್ಥ ಆಗೋ ಹಾಗೆ ಅವನನ್ನ ಮೋಲ್ಡ್ ಮಾಡೋದು ಹೇಗೆ.
ಈಗ ನಾವು ಫಸ್ಟ್ ಯಾವುದೂ ಅಷ್ಟೇ ಕವಣ ಕಾದ್ಮೇಲೆ ಹೊಡಿಬೇಕೇ ಹೊರತು ಕಾಯಕ್ ಮುಂಚೆ ಎಷ್ಟು ಹೊಡೆದ್ರು ವೇಸ್ಟ್. ಈಗ ನಾವು ಕವಣ ಕಾಯಿಸೋದೇ ಇಲ್ಲ, ಆರಿರೋ ಕವಣನೇ ಸುಮ್ಮನೆ ಹೊಡೆದು ಕವಣಕ್ಕೆ ಬೈತೀವಿ. ಈ ಕವಣ ಸರಿಗಿಲ್ಲ, ಎಷ್ಟು ಹೊಡೆದ್ರು ರಿಪೇರಿ ಆಗಲ್ಲ ಅಂತ. ತಪ್ಪು ನಮ್ದೇ ಹೊರತು ಮಕ್ಕಳದಲ್ಲ. ಆದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಹೇಳುತ್ತೆ, ಒಂದು 50-60 ಮಕ್ಕಳು ಇರೋ ಒಂದು ತರಗತಿಗಳಲ್ಲಿ ಶಿಕ್ಷಕರು ಈ ರೀತಿ ಕ್ರಮವನ್ನು ಅನುಸರಿಸೋದಕ್ಕೆ ಸಾಧ್ಯ ಇದೆ. 50-60 ಇಲ್ದೇ ಇದ್ರು 100 ಇದ್ರೂ ಮಾಡಕ್ ಸಾಧ್ಯ ಇದೆ. ಯಾಕೆಂದ್ರೆ ನಮ್ ಇವಾಗ ಸಿಸ್ಟಮ್ ಅಲ್ಲಿ ಇವಾಗ ಟೆಸ್ಟ್ ಕೊಟ್ಟಾಗ 20 ಮಕ್ಕಳು ಬರೆದ್ರು ಅದೇ ಟೈಮು, 50 ಮಕ್ಕಳು ಬರೆದ್ರು ಅದೇ ಟೈಮು. ವ್ಯಾಲ್ಯೂಯೇಷನ್ ಮಾಡುವಾಗ ಮಾತ್ರ ಸ್ವಲ್ಪ ಕ್ಯಾಟಗರೈಸ್ ಮಾಡ್ಬೇಕು. ಈಗ ಕ್ಯಾಟಗರೈಸ್ ಮಾಡಿದಾಗ ಒಂದ್ ಗ್ರೂಪ್ ಅಲ್ಲಿ 1 ಮಗು ಇರುತ್ತೋ 5 ಮಗು ಇರುತ್ತೋ ಎಲ್ಲರಿಗೂ ಒಂದೇ ಸ್ಟ್ರಾಟಜಿ ಉಪಯೋಗಿಸ್ಕೋಬಹುದು. ಸೊ ಇದು ಗೊತ್ತಿಲ್ಲದೆ ಇದ್ದಾಗ ನಮ್ಗೆ ನಾವೇನ್ ಮಾಡ್ತೀವಿ, ನಾವು ಯಾವ್ದು ಸುಲಭನೋ ವಿ ಕೀಪ್ ವಾಟ್ ವರ್ಕ್ಸ್ ಫಾರ್ ಅಸ್. What works for us is what is easy for us. So many a times what works for us will not be beneficial for us. ಇಲ್ಲ ಈ ಸೈಕಲ್ ಅಲ್ಲೇ ನಾವು ಮತ್ತೆ ತೊಂದರೆ ಅನುಭವಿಸೋದು. ಅಂದ್ರೆ ಈ ದ್ವಂದ್ವಗಳಲ್ಲಿ ಶಿಕ್ಷಕರಾಗ್ಲಿ, ಮಕ್ಕಳಾಗ್ಲಿ, ಮಕ್ಕಳ ಪೋಷಕರಾಗ್ಲಿ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾನೆ ಇರ್ತಾರೆ. ಈ ಸಮಸ್ಯೆಗಳನ್ನ ಹೇಗೆ ನಿವಾರಿಸಬಹುದು ಸಾಧ್ಯವಾದಷ್ಟು ಮಟ್ಟಿಗೆ ಅನ್ನೋದನ್ನ ಇವತ್ತು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ್ವಿ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾರ್ಗದರ್ಶನ ತಾವು ಕೊಡ್ತೀರಿ. ಇದುವರೆಗೂ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರೇ. ಥ್ಯಾಂಕ್ ಯು. ಹೌ ಟು ಪ್ರಿಪೇರ್ ಫಾರ್ ದ ಎಕ್ಸಾಮಿನೇಷನ್ಸ್, ಹೌ ಟು ರೀಡ್. ಈ ವಿಚಾರವಾಗಿ ಈವರೆಗೆ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಮಾತುಕತೆಯಲ್ಲಿ ಪಾಲ್ಗೊಂಡವರು ಶ್ರೀಮತಿ ಸುಧಾ ಎಸ್ ರಾವ್.